ನಮ್ಮ ಹೋಟ್ಲಲ್ಲಿ ಲಿವರ್ ಒನ್ ಆಫ್ ದ ಬೆಸ್ಟ್ ಐಟಮು. ನಾನು ಪ್ರೌಡ್ ಫೀಲ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಲಿವರ್ ಪೆಪ್ಪರ್ ಡ್ರೈ ನಮ್ಮ ಹೋಟ್ಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಲಿವರ್ ಹೇಗೆ ಅಂತ ಹೇಳಿದ್ರೆ ನೀವು ಬಾಡಿಸ್ತಾ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಡ್ರೈ ಆಗಬೇಕು ಫಸ್ಟು. ಲಿವರು ತುಂಬ ಗಟ್ಟಿ ಇರುತ್ತೆ, ಇಷ್ಟ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಓವರ್ ಕುಕ್ ಆದರೆ ಪ್ರತಿಯೊಂದು ರಫ್ ಆಗಿಬಿಡುತ್ತೆ. ಚಿಕನ್ ಆಗಲಿ ಮಟನ್ ಆಗಲಿ ಜಾಸ್ತಿ ಕುಕ್ ಆದಷ್ಟು ರಫ್ ಆಗಿಬಿಡುತ್ತೆ. ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀವಿ 1.5 ಚಮಚ. ಯಾಕಂದರೆ ಇದು ಪೆಪ್ಪರ್ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಪೆಪ್ಪರ್ ಪೌಡ್ರ್ ಜಾಸ್ತಿ. ಚಿಲ್ಲಿ ಪೌಡ್ರ್ ಏನು ಯೂಸ್ ಮಾಡಲ್ಲ ಸರ್. ಡಿಶ್ ಔಟ್ ಮಾಡ್ತಾಯಿದ್ದೀನಿ. ಎಸ್, ನಮ್ಮ ಮರಾಠ ಹೋಟೆಲಿನ ಲಿವರ್ ಪೆಪ್ಪರ್ ಡ್ರೈ ರೆಡಿ. ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ ಇದು. ಇದು ಬಿಸಿ ಇದೆ ಸರ್. ಎಷ್ಟು ಸಾಫ್ಟಾಗಿ ಎಲ್ಲ ಪೀಸ್ ಆಗೋಗ್ತಾ ಇದೆ. ಹಾಗೆಯೇ ಈ ಲಿವರ್ ಎಲ್ಲ ಹೇಗೆ ಅಂತ ಹೇಳಿದ್ರೆ ಅನ್ನ ರಸಮ್ಮು ಬೇಳೆ ಸಾರು ಇರುತ್ತೆ ಮನೆಯಲ್ಲಿ. ನೆಂಚ್ಕೊಳ್ಳೋಕೆ ಏನಾದರೂ ಬೇಕು ಅಂದಾಗ ಈ ಥರ ಒಂದು ಲಿವರ್ ತೊಗೊಂಬಂದು ಮಾಡಿಕೊಂಡ್ರೆ ಮಜ್ವಾಗಿರುತ್ತೆ. ಜಾಸ್ತಿ ಏನು ಟೈಮ್ ತೊಗೊಂಡಿಲ್ಲ, ಬರೀ 15 ನಿಮಿಷದಲ್ಲಿ ಪಟಾಪಟ್ ಅಂತ ರೆಡಿಯಾಗಿರೋ ಐಟಮ್ ಇದು. ಯಾರು ಬೇಕಾದರೂ ಮಾಡ್ಕೊಬೋದು. ನಮಸ್ಕಾರ, ನಾನು ನಿಮ್ಮ ನವೀನ್, ಮರಾಠ ದರ್ಶನ್ ಹೋಟೆಲಿಂದ. ಏನು ಮಾಡ್ತಾಯಿದ್ದೀರಾ ಇವತ್ತು, ಏನು ತೋರಿಸ್ಕೊಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರ? ಟೈಟಲಲ್ಲಿ ನೋಡಿದ್ರೇ ಗೊತ್ತಿರುತ್ತೆ. ಒಳ್ಳೆ ಒಂದು ಲಿವರ್ ಫ್ರೈ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಹೋಟ್ಲಲ್ಲಿ ಭಾರಿ ಫೇಮಸ್ ಇದು, ಪ್ರತಿಯೊಬ್ಬರಿಗೂ ಇಷ್ಟ. ಎಷ್ಟೋ ಜನಕ್ಕೆ ಲಿವರ್ ಅಂದರೆ ಇಷ್ಟ ಆಗಲ್ಲ, ಸ್ಮೆಲ್ ಇರುತ್ತೆ, ಅದೇನೋ ಒಂಥರ ಅಂತ ಹೇಳ್ಬಿಟ್ಟಿದ್ದಾನೆ. ಬಟ್ ನಮ್ಮ ಹೋಟ್ಲಲ್ಲಿ ಅದು ಯಾವುದೇ ಥರ ಸ್ಮೆಲ್ ಇರೋದಿಲ್ಲ. ಲಿವರ್ ಫ್ರೈ, ಲಿವರ್ ಪೆಪ್ಪರ್ ಡ್ರೈ ಅಂದರೆ ಭಾರಿ ಖುಷಿ ಇಲ್ಲಿ ಎಲ್ಲರಿಗೂ. ಏನೇ ಮಟನ್ ತೊಗೊಳ್ಳಿ, ಚಿಕನ್ ತೊಗೊಳ್ಳಿ, ಅದ್ರ ಜೊತೆಗೆ ಒಂದು ಲಿವರ್ ಫ್ರೈ ತೊಗೊಳ್ತಾರೆ ನಮ್ಮಲ್ಲಿ. ಸೊ ಆ ಥರ ಒಂದು ಐಟಮು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ. ಲಿವರ್ನ ಯಾವಾಗಲೂ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ದೊಡ್ಡದಾದರೆ ಮಜಾ ಇರೋದಿಲ್ಲ. ಈ ಲಿವರೆಲ್ಲ ಹೇಗೆ ಅಂತ ಹೇಳಿದ್ರೆ ಮಟನ್ ಆದಮೇಲೆ ಚಿಕನ್ನು ತಿಂದಾದಮೇಲೆ ಇನ್ನೊಂದೆರಡು ಪೀಸ್ ಲಿವರ್ ಬೇಕು ಅಂತ ಅನಿಸುತ್ತೆ. ಆ ಥರ ಐಟಮ್ ಇದು. ನಾನು ಅರ್ಧ kg ತೊಗೊಂಡಿದ್ದೀನಿ. ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಇದೇ ಸೈಜಲ್ಲಿ ಕಟ್ ಮಾಡಬೇಕು, ಚಾಕ್ಲೇಟ್ ಪೀಸ್ ಇದ್ದಂಗಿರುತ್ತೆ. 1-2 ಸಲ ನೀರಲ್ಲಿ ಕ್ಲೀನ್ ಮಾಡಿಬಿಟ್ರೆ ಫುಲ್ ನೀಟಾಗಿಬಿಡುತ್ತೆ. ಒಂದು ಅರ್ಧ ಬೌಲ್ ಎಣ್ಣೆ ಸಾಕು, 50 ml ಎಣ್ಣೆ. ಒಂದು 4 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 4-5 ಬೆಳ್ಳುಳ್ಳಿ. ಒಂದು ದಪ್ಪ ಈರುಳ್ಳಿ, ಮೀಡಿಯಮ್ ಸೈಜ್ ದಪ್ಪ ಈರುಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನಕಾಯಿ, 4-5 ಮೆಣಸಿನ್ಕಾಯಿ ಇದೆ, ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಇದ್ದಂಗೆ ಕರಿಬೇವಿನ ಸೊಪ್ಪು ಒಂದು ಬೌಲ್ ಫುಲ್ ಹಾಕಿದ್ದೀನಿ ನಾನು. ಸೊ ಇಷ್ಟು ಬಾಡಿಸ್ಕೊಂಡು ಲಿವರ್ ಹಾಕ್ಕೊಬೇಕು. ಅರ್ಧ kg ಲಿವರ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀವಿ. ಲಿವರ್ ಜೊತೆ ಗುರ್ದ, ತಿಲ್ಲಿ ಅವೆಲ್ಲ ಇದ್ದರೆ ಇನ್ನೂ ಮಜವಾಗಿರುತ್ತೆ. ನಾವು ಬರೀ ಲಿವರ್ ತೊಗೊಂಡಿದ್ದೀವಿ ನಾವು. ಕೆಲವರಿಗೆ ತಿಲ್ಲಿ ಗುರ್ದ ಎಲ್ಲ ಇಷ್ಟ ಆಗೋದಿಲ್ಲ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ. ಅರಿಶಿನ ಪುಡಿ ಏನಕ್ಕೆ ಅಂತ ಹೇಳಿದ್ರೆ ಆ ಸ್ಮೆಲ್ ಇರಬಾರ್ದು ಅಂತ ಹೇಳಿಬಿಟ್ಟು. ರುಚಿಗೆ ತಕ್ಕಂಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪು ಆಲ್ವೇಸ್ ಬೆಟ್ರು. ಲಿವರ್ ಹೇಗೆ ಅಂತ ಹೇಳಿದ್ರೆ ನೀವು ಬಾಡಿಸ್ತಾ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಡ್ರೈ ಆಗಬೇಕು ಫಸ್ಟು. ತುಂಬ ಜನ ಲಿವರು ತುಂಬ ಗಟ್ಟಿ ಇರುತ್ತೆ, ಇಷ್ಟ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಓವರ್ ಕುಕ್ ಆದರೆ ಪ್ರತಿಯೊಂದು ರಫ್ ಆಗಿಬಿಡುತ್ತೆ. ಚಿಕನ್ ಆಗಲಿ ಮಟನ್ ಆಗಲಿ ಜಾಸ್ತಿ ಕುಕ್ ಆದಷ್ಟು ರಫ್ ಆಗಿಬಿಡುತ್ತೆ. ಅದು ಎಷ್ಟು ಕುಕ್ ಮಾಡಬೇಕು ಅಷ್ಟೇ ಕುಕ್ ಮಾಡಬೇಕು. ನಮ್ಮ ಹೋಟ್ಲಲ್ಲಿ ಲಿವರ್ ಒನ್ ಆಫ್ ದ ಬೆಸ್ಟ್ ಐಟಮು. ನಾನು ಪ್ರೌಡ್ ಫೀಲ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಲಿವರ್ ಪೆಪ್ಪರ್ ಡ್ರೈ ನಮ್ಮ ಹೋಟ್ಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಟೇಸ್ಟ್ ಮಾಡಿರ್ತಾರೆ. ಇದು ಮಾಡಿದ್ಮೇಲೆ ನೀವು ಮನೇಲಿ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಖಂಡಿತ ಹೇಳ್ತೀರಾ. ನೋಡಿ ನೀರು ಬಿಟ್ಕೊಂಡಿದೆ ಅದು. ಇದೆಲ್ಲ ನೀರೆಲ್ಲ ಡ್ರೈ ಆಗಬೇಕು. ಎರಡು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ.
ಯಾಕಂದರೆ ಲಿವರ್ ಬೇಯಬೇಕು. ಒಂದು 5 ನಿಮಿಷ ಮುಚ್ಚಿಬಿಡೋಣ. ಎಲ್ಲರ ಮನೇಲೂ ಸೋಯಾ ಸಾಸ್ ಇರೋದಿಲ್ಲ, ನಿಂಬೆಹಣ್ಣು ಯೂಸ್ ಮಾಡ್ಕೊಬೋದು. ಏನಿದು ಹಾಕಿಲ್ಲ ಅಂದರೂ ಏನು ಪರವಾಗಿಲ್ಲ. ರೆಸ್ಟೋರೆಂಟ್ ಸ್ಟೈಲ್ ಬೇಕು ಅಂತ ಹೇಳಿದ್ರೆ ಸೋಯಾ ಸಾಸ್ ಬೇಕು. ಸೊ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ನೋಡಿ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಕ್ತಾ ಇದ್ದಂಗೆ. ಪಕ್ಕಾ ಲಿವರ್ ಫ್ರೈ ನೋಡಿ, ಆಗಲೇ ಡ್ರೈ ಆಗ್ತಾ ಬಂತಿದ್ದು. ಧನಿಯಾ ಪುಡಿ ಹಾಕ್ತಾಯಿದ್ದೀವಿ ಅರ್ಧ ಚಮಚ, ಗರಂ ಮಸಾಲ ಹಾಕ್ತಾಯಿದ್ದೀವಿ ಅರ್ಧ ಚಮಚ, ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀವಿ 1.5 ಚಮಚ. ಯಾಕಂದರೆ ಇದು ಪೆಪ್ಪರ್ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಪೆಪ್ಪರ್ ಪೌಡ್ರ್ ಜಾಸ್ತಿ. ಚಿಲ್ಲಿ ಪೌಡ್ರ್ ಏನು ಯೂಸ್ ಮಾಡಲ್ಲ ಸರ್. ಫಸ್ಟೇ ನಾವು ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀವಿ. ಬರೀ 15 ನಿಮಿಷ ಸರ್ ಇದು, 15ರಿಂದ 20 ನಿಮಿಷ ಅಷ್ಟೇ. ಲಿವರೆಲ್ಲ ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಮಟನ್ ಚಿಕನ್ ಥರ ಏನು ಲೇಟ್ ಏನಾಗಲ್ಲ ಇದು. ಸೊ ನಮ್ಮ ಲಿವರ್ ಪೆಪ್ಪರ್ ಡ್ರೈ ರೆಡಿ ಇದೆ. ಫೈನಲ್ ಕೊತ್ತಂಬರಿ ಸೊಪ್ಪು ಪ್ರೋಕ್ಷಣೆ ಮಾಡಿಬಿಡ್ತಾ ಇದ್ದೀವಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಅಂತ ಹೇಳಿದ್ರೆ ಲಿವರ್ ಪೆಪ್ಪರ್ ಡ್ರೈ ರೆಡಿ ಅಂತ ಅರ್ಥ. ತುಂಬ ಕಾನ್ಫಿಡೆಂಟಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ನಮ್ಮದೇ ರೆಸಿಪಿ. ಪೆಪ್ಪರ್ ಡ್ರೈ ಆಯಿತು ಸರ್, ಡಿಶ್ ಔಟ್ ಮಾಡ್ತಾಯಿದ್ದೀನಿ. ಎಸ್, ನಮ್ಮ ಮರಾಠ ಹೋಟೆಲಿನ ಲಿವರ್ ಪೆಪ್ಪರ್ ಡ್ರೈ ರೆಡಿ. ಮರಾಠ ದರ್ಶನಿನ ಲಿವರ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ನಿಮಗೋಸ್ಕರ. ತುಂಬ ಜನ ಇಷ್ಟಪಟ್ಟು ತಿನ್ನೋ ಐಟಮು. ಜಾಸ್ತಿ ಏನು ಟೈಮ್ ತೊಗೊಂಡಿಲ್ಲ, ಬರೀ 15 ನಿಮಿಷದಲ್ಲಿ ಪಟಾಪಟ್ ಅಂತ ರೆಡಿಯಾಗಿರೋ ಐಟಮ್ ಇದು. ಯಾರು ಬೇಕಾದರೂ ಮಾಡ್ಕೊಬೋದು. ಕೋಟಿಂಗ್ ಹೇಗಿದೆ? ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ ಇದು. ಇದು ಬಿಸಿ ಇದೆ ಸರ್. ಎಷ್ಟು ಸಾಫ್ಟಾಗಿ ಎಲ್ಲ ಪೀಸ್ ಆಗೋಗ್ತಾ ಇದೆ ಹಾಗೇನೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದ್ರ ಜೊತೆಗೆ ಒಂದೆರಡು ಈರುಳ್ಳಿ ಇದ್ರೆ ಇದು ಚೆನ್ನಾಗಿದೆ. ಈ ಲಿವರೆಲ್ಲ ಹೇಗೆ ಅಂತ ಹೇಳಿದ್ರೆ, ಅನ್ನ ರಸಮ್ಮು ಬೇಳೆ ಸಾರು ಇರುತ್ತೆ ಮನೆಯಲ್ಲಿ, ನೆಂಚ್ಕೊಳ್ಳೋಕೆ ಏನಾದರೂ ಬೇಕು ಅಂದಾಗ ಈ ಥರ ಒಂದು ಲಿವರ್ ತೊಗೊಂಬಂದು ಮಾಡಿಕೊಂಡ್ರೆ ಮಜ್ವಾಗಿರುತ್ತೆ. ಅನ್ನ ರಸಮ್ ಜೊತೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಐಟಮು. ಎಲ್ಲ ಥರದಲ್ಲೂ ತಿನ್ಬೋದು. ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಪೂರಿಗೆ, ಯಾವುದ್ರ ಜೊತೆಲಿ ಬೇಕಾದರೂ ಆಗುತ್ತೆ. ಹಾಗೆ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಲ್ಲ? ಇದೇ ಥರ ಮನೇಲಿ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಇದೇ ಥರ ನಮ್ಮ ಎಪಿಸೋಡ್ ನೋಡ್ತಾ ಇರಿ. ಒಳ್ಳೆ ರೆಸಿಪಿನ ಕೊಡ್ತಾ ಇರ್ತೀನಿ ನಾನು. ನಿಮ್ಗೇನು ಅನಿಸುತ್ತೆ ಅದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.